ಕೇಂದ್ರ ಸಚಿವ ಸಂಪುಟವನ್ನ ವಿಸರ್ಜಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ನೀಡಿದ್ದಾರೆ. ತಮ್ಮ ರಾಜೀನಾಮೆಯನ್ನ ಸಲ್ಲಿಸುವ ಮೂಲಕ ಸಂಪುಟವನ್ನ ವಿಸರ್ಜನೆ ಮಾಡಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಭೇಟಿಯಾಗಿ ಮೋದಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಜೂನ್ 8ನೇ ತಾರೀಕು 3ನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಂಜೆ ಸಭೆ ಬಳಿಕ ಮತ್ತೊಮ್ಮೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ ಮೋದಿ. ಆಗ ಸರ್ಕಾರ ರಚನೆಗೆ ಬೆಂಬಲ ಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ನೀಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, 3ನೇ ಬಾರಿ ಪ್ರಧಾನಿಯಾಗುವಂತಹ ಉತ್ಸಾಹದಲ್ಲಿದ್ದಾರೆ ನರೇಂದ್ರ ಮೋದಿ. ಎಣಿಕೆ ಮಾಡಿದಷ್ಟು ಸೀಟ್ಗಳು ಬರಲಿಲ್ಲ. ಮಿತ್ರ ಪಕ್ಷಗಳ ಬೆಂಬಲ ಅನಿವಾರ್ಯ. ಈಗ ರಾಷ್ಟ್ರಪತಿ ಭವನವನ್ನ ತಲುಪಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮುಂದೆ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡಬಹುದಾ ಜಗದೀಶ್? ವಿದ್ಯಶ್ರೀ, ಇವತ್ತು 17ನೇ ಲೋಕಸಭಾ ಕ್ಷೇತ್ರದ 17ನೇ ಲೋಕಸಭೆಯ ಕೊನೆಯ ಕ್ಯಾಬಿನೆಟ್ ಇವತ್ತು ದೆಹಲಿಯಲ್ಲಿ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ ಕ್ಯಾಬಿನೆಟ್ ಅನ್ನು ವಿಸರ್ಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಸರ್ಕಾರದ ಅವಧಿ ಮುಕ್ತಾಯ ಆಗಿರುವಂತಹ ಕಾರಣಕ್ಕಾಗಿ ಕ್ಯಾಬಿನೆಟ್ ವಿಸರ್ಜನೆ ಮಾಡುವಂಥದ್ದು ಒಂದು ಪ್ರಕ್ರಿಯೆ. ಅದೇ ರೀತಿಯಾಗಿ ಈ ಬಾರಿಯೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಆ ಮಾಡಿದ ನಂತರ ನೇರವಾಗಿ ರಾಷ್ಟ್ರಪತಿಗಳ ಹತ್ರ ಹೋಗಿ ರಾಷ್ಟ್ರಪತಿಗಳಿಗೆ ಏನಂದ್ರೆ ತಮ್ಮ ಕ್ಯಾಬಿನೆಟ್ ವಿಸರ್ಜನೆ ಆಗಿರುವಂತಹ ಮಾಹಿತಿ ಜೊತೆಗೆ ಪ್ರಧಾನಿ ಸ್ಥಾನಕ್ಕೂ ಸಹಿತ ರಾಜೀನಾಮೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನಂದ್ರೆ ರಾಜೀನಾಮೆಯನ್ನು ಅಂಗೀಕಾರ ಮಾಡಿರ್ತಕ್ಕಂತಹ ರಾಷ್ಟ್ರಪತಿಗಳು ಆ ಮೂಲಕವಾಗಿ ಹಂಗಾಮಿ ಪ್ರಧಾನಿಗಳಾಗಿರಬೇಕು ಅನ್ನುವಂತಹ ಮನವಿಯನ್ನು ಸಹಿತ ಮಾಡಿಕೊಳ್ತಾರೆ. ಅದೇ ಕಾರಣಕ್ಕಾಗಿ ಈಗ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಆಗಿರುವಂತವರು ಈಗ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿಯಾಗಿ ಉಳ್ಕೊಂಡಿದ್ದಾರೆ. ಈ ಮೂಲಕವಾಗಿ ಏನಂತಂದ್ರೆ ಇವತ್ತು ಸಂಜೆ ನಡೆಯುವಂತಹ ಒಂದು ಸಭೆ ಏನಿದೆ, ಎನ್ಡಿಎ ಮೈತ್ರಿಕೂಟದ ಸಭೆ 4 ಗಂಟೆಗೆ ಆರಂಭ ಆಗುವಂತಹ ಸಭೆ. ಆ ಸಭೆಯಲ್ಲಿ ಏನಂದ್ರೆ ನಿರ್ಧಾರವಾಗುತ್ತೆ. ಎಲ್ಲಾ ಮಿತ್ರ ಪಕ್ಷಗಳ ಜೊತೆ ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಯನ್ನ ಮಾಡಿ ತದನಂತರ ಅಂತಿಮವಾಗಿ ಆ ಮಿತ್ರ ಪಕ್ಷಗಳ ಬೆಂಬಲ ಇರುವಂತಹ ಒಂದು ಪತ್ರದ ಮೂಲಕವಾಗಿ ನೇರವಾಗಿ ರಾಷ್ಟ್ರಪತಿಗಳ ಹತ್ರ ಹೋಗ್ತಾರೆ. ಮತ್ತೊಂದು ಬಾರಿ ಹೋಗಿ ಅಲ್ಲಿ ಮನವಿಯನ್ನ ಮಾಡ್ತಾರೆ. ಅಂದ್ರೆ ನಮಗೆ ಈ ಬಾರಿ ಏನಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಮತ್ತೊಂದು ಬಾರಿ ಏನಂದ್ರೆ ರಚನೆ ಮಾಡೋದಕ್ಕೆ ನಮಗೆ ಬೆಂಬಲ ಇದೆ. ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಮಿತ್ರ ಪಕ್ಷಗಳು ಸಹಿತ ನಮಗೆ ಒಮ್ಮತವನ್ನ ಸೂಚಿಸುತ್ತವೆ ಅನ್ನುವಂತಹ ವಿಚಾರವನ್ನ ಅಲ್ಲಿ ಪತ್ರದ ಮೂಲಕವಾಗಿ ಮನವಿಯನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಅಂತಂದ್ರೆ ಯಾವೆಲ್ಲ ಪಕ್ಷಗಳು ಬೆಂಬಲವನ್ನ ಕೊಟ್ಟಿದ್ದಾವೆ, ಆ ಬೆಂಬಲ ಕೊಟ್ಟಿರ್ತಕ್ಕಂತಹ ಅಂದ್ರೆ ಪಕ್ಷದ ಸಹಿ, ಪಕ್ಷದ ನಾಯಕರುಗಳ ಸಹಿ ಮತ್ತೆ ಅದರ ಜೊತೆಗೆ ಬಿಜೆಪಿ ನಾಯಕರ ಅಧ್ಯಕ್ಷರ ಸಹಿ ಸಹಿತ ಆ ಒಂದು ಪತ್ರದಲ್ಲಿರುತ್ತೆ. ಅಲ್ಲಿ ಸಂಪೂರ್ಣವಾಗಿ ವಿವರವನ್ನು ಬರೆದಿರ್ತಾರೆ. ಅಂದ್ರೆ ಈ 2018ನೇ ಲೋಕಸಭೆಗೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದ್ದೀವಿ. 18ನೇ ಲೋಕಸಭಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ನಾವು ಬಿಜೆಪಿಯಿಂದ ಇಷ್ಟು ಜನ ಆಯ್ಕೆಯಾಗಿದ್ದೀವಿ, ಬೇರೆ ಬೇರೆ ಪಕ್ಷಗಳಿಂದ ಈ ರೀತಿಯಾಗಿ ಆಯ್ಕೆಯಾಗಿದ್ದಾರೆ, ಅವರೆಲ್ಲರೂ ಸಹಿತ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಮೂಲಕವಾಗಿ 272ಕ್ಕಿಂತ ಹೆಚ್ಚಿನ ಏನಂತಂದ್ರೆ ನಮಗೆ ಸೀಟ್ ಇರುವಂತಹ ಕಾರಣಕ್ಕಾಗಿ ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವತಃ ರಾಷ್ಟ್ರಪತಿಗಳು ಸಹಿತ ಅಂಕಿತವನ್ನ ಕೊಡ್ತಾರೆ. ಕಾರಣ ಏನು ಅಂತಂದ್ರೆ ಯಾವುದೇ ಒಂದು ಸರ್ಕಾರವನ್ನ ರಚನೆ ಮಾಡಬೇಕಾದಾಗ ಮೊದಲು ಅವರಿಗೆ ಆಹ್ವಾನವನ್ನ ಕೊಡುವಂಥದ್ದು, ಮೊದಲು ಆಯ್ಕೆ ಆಗಿರುವಂಥದ್ದು ರಾಷ್ಟ್ರಪತಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಪಕ್ಷ ಏನಂದ್ರೆ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೋ ಅಂತಹ ಪಕ್ಷಕ್ಕೆ ಅಂದ್ರೆ ಮೊದಲ ಆದ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಇಲ್ಲೂ ಸಹಿತ ಬಿಜೆಪಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲುವಂತಹ ಕಾರಣಕ್ಕಾಗಿ 240 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವಂತಹ ಕಾರಣಕ್ಕಾಗಿ ಮೊದಲ ಆಯ್ಕೆಯ ರೀತಿಯಲ್ಲಿ ಏನಂತಂದ್ರೆ ಅವರಿಗೆ ಆಹ್ವಾನವನ್ನು ಕೊಡಲಾಗುತ್ತೆ. ಆ ಮೂಲಕವಾಗಿ ಈಗಾಗಲೇ ನಿರ್ಧಾರ ಆಗಿದೆ. ಮುಂದೆ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಿತ ನಿರ್ಧಾರವಾಗಿರದೆ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಏನಂದ್ರೆ ಪ್ರಧಾನಿ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಅಂದ್ರೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಏನಂತಂದ್ರೆ ಸಕಲ ತಯಾರಿಗಳನ್ನು ಮಾಡ್ಕೊಳ್ಳುತ್ತಿದ್ದಾರೆ. ಅದು 8ನೇ ತಾರೀಕು ರಾತ್ರಿ 8 ಗಂಟೆ ಸುಮಾರಿಗೆ ಅಂದ್ರೆ ಶನಿವಾರ ದಿವಸ ರಾತ್ರಿ 8 ಗಂಟೆಗೆ 3ನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಮತ್ತೊಂದು ಬಾರಿ ಪದಗ್ರಹಣವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದಾವೆ ಅನ್ನುವಂತಹ ವಿಚಾರ ಈಗಾಗಲೇ ಬಹಿರಂಗ ಆಗಿರುವಂತದ್ದು. ಮತ್ತೆ ಇನ್ನೊಂದು ವಿಚಾರ ಬಹಳಷ್ಟು ಪ್ರಮುಖವಾಗಿರುವಂತದ್ದು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.